ರುಬ್ಬಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಈರುಳ್ಳಿ 1 ಗೆಡ್ಡೆ, ಹಸಿಮೆಣ್ಸಿಕಾಯಿ 7ರಿಂದ 8, ಕೊತ್ತಂಬರಿ ಸೊಪ್ಪು 1 ಬೋಲು, ಅರ್ಧ ಇಂಚು ಚಕ್ಕೆ, 1 ಏಲಕ್ಕಿ, 3 ಲವಂಗ ಮತ್ತು ಕರಿಮೆಣಸು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ಇದು ಮಸಾಲೆನ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಟೊಮೆಟೊ ರುಬ್ಕೋತಾ ಇದ್ದೀನಿ. ಅರ್ಧ kg ಕೀಮಾ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನು, ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನು, ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನು, ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನು, ಟರ್ಮರಿಕ್ ಪೌಡರ್ 1/4 ಟೀ ಸ್ಪೂನು, ಕಸೂರಿ ಮೇಥಿ 1 ಅರ್ಧ ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಂದರೆ ಕಡಲೆಪುಡಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಆದರೂ ಯೂಸ್ ಮಾಡ್ಕೊಬೋದು. 2-3 ಸ್ಪೂನು ರುಬ್ಬಿರೋ ಮಸಾಲೆ ಕೀಮಾಗೆ ಹಾಕ್ಕೊಳ್ಳೋಣ. ಕೈಮಾ ನಾನು ರುಬ್ಬಿಲ್ಲ, ಅದು ತುಂಬ ಸ್ಮೂತಾಗಿ ಕೈಮಾ ಮಾಡಿಕೊಟ್ಟಿದ್ದಾರೆ ಅಂಗಡಿಯವರು, ಅದಕ್ಕೋಸ್ಕರ ನಾನು ರುಬ್ಬಿಲ್ಲ. ನಿಮ್ಗೆ ದಪ್ಪ ಇದ್ದರೆ ನೀವು ರುಬ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಬೋದು. ಕುಕ್ಕರ್ ಪಾತ್ರೆ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ 2 ಮಸಾಲೆನೂ ಹಾಕ್ತಾಯಿದ್ದೀನಿ ನಾನೀಗ. 1 ಕೊತ್ತಂಬರಿ ಮಸಾಲೆ, ಟೊಮೆಟೊ ಮಸಾಲೆ 2 ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಚೆನ್ನಾಗಿ ಫ್ರೈ ಮಾಡೋಣ. 1-3 ನಿಮಿಷ ಬಿಟ್ಟಾದರೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಿಮಗೆ ಎಷ್ಟು ಬೇಕು ತಿಕ್ನೆಸ್ಸು ಅಷ್ಟು ನೀರು ಹಾಕ್ಕೊಳ್ಳಿ. ಕೀಮಾ ಸಾರಿಗೆ ಮಟನ್ ಹೇಗೆ ತೊಗೋಬೇಕಂದ್ರೆ, ಒಂದು 80% ಮಟನ್ ಇದ್ದರೆ 20% ಫ್ಯಾಟ್ ಇರಬೇಕು. ಆವಾಗನೇ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಜಾಸ್ತಿ ಬಲ್ತಿರೋದು ತೊಗೋಬಾರ್ದು. ಕೈಮಾ ಸಾರು ಕುದೀತಾ ಇದೆ. ಈಗ ಮಿಕ್ಸ್ ಮಾಡ್ಕೊಂಡಿರೋ ಕೈಮಾಗೆ ಉಂಡೆ ಮಾಡಿ ಹಾಕೋಣ. ಐದು ನಿಮಿಷ ಕುದೀಲಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಯಮ್ಮಿಯಾಗಿ ಬಂದಿದೆ ಮಟನ್ ಕೀಮಾ ಕರಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.